ಅಭಿವೃದ್ಧಿ ನಮ್ಮ ಉದ್ದೇಶ. ಅಂದು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆರಂಭವಾದ ಗ್ರಾಮ್ ಸಡಕ್ ಯೋಜನೆ ಹಲವಾರು ರಸ್ತೆಗಳು ಉತ್ತಮ ಗುಣಮಟ್ಟದ ರಸ್ತೆಗಳಾಗಲು ಕಾರಣವಾಗಿತ್ತು. ಆದರೆ ನಂತರದ ಯುಪಿಎ ಸರ್ಕಾರ ಈ ಯೋಜನೆಗೆ ಅನುದಾನ ನೀಡಿರಲಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿ ಪ್ರತಿ ಲೋಕಸಭಾ ಕ್ಷೇತ್ರಗಳ ರಸ್ತೆಗಳ ಅಭಿವೃದ್ಧಿ ಸಾಧ್ಯವಾಗುತ್ತಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಹೇಳಿದರು. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಹಂತ 3ರ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಡಿಯಲ್ಲಿ ಬರುವ ಅಂಕೋಲಾ ತಾಲೂಕಿನ ಸುಂಕಸಾಳದಿಂದ ಕರಗದ್ದೆ ಮುಖೇನ ಮರಾಠಿಕೊಪ್ಪ ಕೋಟೆಪಾಲವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲಿಯೂ ರಾಜಕಾರಣ ಮಾಡಬಾರದು. ಅಧಿಕಾರಿಗಳಿಗೆ ತಿಳಿಸಿ ಎಲ್ಲಿ ಅಭಿವೃದ್ಧಿ ಅವಶ್ಯವಾಗಿ ಆಗಬೇಕು ಅಲ್ಲಿ ರಸ್ತೆ ಸರ್ವೆ ಮಾಡಿಸಿ ರಸ್ತೆ ಆರಂಭಿಸುತ್ತೇವೆ. ಇನ್ನು ಹಲವಾರು ರಸ್ತೆ ಅಭಿವೃದ್ಧಿಯ ವಿಚಾರ ಬಂದಿದ್ದು ಆದಷ್ಟು ಪ್ರಯತ್ನಿಸಿ ಅಭಿವೃದ್ಧಿಗೊಳಿಸಲು ನಿಮ್ಮ ಜೊತೆ ಇದ್ದೇನೆ. ನಮಗೆ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಂದೇ ಎಂದರು. ತುಂಬಾ ದಿವಸಗಳ ಅಪೇಕ್ಷೆ ರಸ್ತೆ ಸ್ಯಾಂಕ್ಷನ್ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ರು, ಈಗಾಗಲೇ ಮಾತಾಡಿದೆ, ಏನು ಆತಂಕ ಇಲ್ಲ, ಕೆಲಸ ಮುಂದುವರಿಯುತ್ತೆ. ವಾಜಪೇಯಿ ಅವರು ಪ್ರಾರಂಭ ಮಾಡಿದ ನಂತರದಲ್ಲಿ 10 ವರ್ಷಗಳ ಕಾಲ ಆ ಟೈಮ್ನಲ್ಲಿ ಹಣ ಬಂತು. ಆದರೆ ಯುಪಿಎ ಗವರ್ಮೆಂಟ್ ಇದ್ದಾಗ ನಮಗೆ ಹಣ ಬರಲಿಲ್ಲ, PMGSY ಹಣ ಕೊಟ್ಟಿರಲಿಲ್ಲ. ಮತ್ತೆ ಪುನಃ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರದಲ್ಲಿ PMGSY ಯೋಜನೆ ಮತ್ತೆ ಚಾಲ್ತಿಯಲ್ಲಿ ಬಂತು. ಇಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಒಂದು ಚರ್ಚೆಯನ್ನು ನಾವು ಮಾಡೋದೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಹೋಗಬೇಕು ಕೆಲಸ. ಅಲ್ಲಿ ಯಾರು ಓಟ್ ಕೊಟ್ಟಿದ್ದಾರೆ ಇಲ್ಲ ಅದು ಇದು ನಾವು ಯಾವುದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಿ ಕೆಲಸದ ಅವಶ್ಯಕತೆ ಇದೆ ಅಲ್ಲಿ ಆಗ್ಬೇಕು ಅಂತ ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲೇ ಅದನ್ನು ಸರ್ವೆ ಮಾಡಿಸಿ ಆ ರೀತಿಯ ಕೆಲಸವನ್ನು ಮಾಡತಕ್ಕಂಥ ಪ್ರಯತ್ನ ನಡೆದಿದೆ. ಇನ್ನು ಕಾರವಾರ ಅಂಕೋಲಾ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಲೋಕಸಭಾ ಸದಸ್ಯರಾದ ಅನಂತಕುಮಾರ್ ಹೆಗಡೆಯವರು ತಮ್ಮ ಅಧಿಕಾರಾವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ತಂದಿದ್ದಾರೆ. ಲೋಕಸಭಾ ಸದಸ್ಯರ ಚುನಾವಣೆಯ ಸಂದರ್ಭದಲ್ಲಿ ಈ ರಸ್ತೆಯನ್ನ ಮಾಡಿಕೊಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದೆವು. ಇಂದು ಮಾತನ್ನು ನಮ್ಮ ಸಂಸದರು ಪೂರ್ತಿಗೊಳಿಸಿದ್ದಾರೆ. ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಡೋಂಗ್ರಿ ಗ್ರಾಮ ಪಂಚಾಯತ್ಗೆ ನೀಡಿದ್ದೇನೆ. ಅಲ್ಲಿ ಯಾವುದೇ ಸಮಸ್ಯೆಗಳಿಗೆ ಆಸ್ಪದ ನೀಡದಂತೆ ಎಲ್ಲರೂ ಒಂದಾಗಿ ಬಾಳ್ಬೇಕು. ಲೋಕಸಭಾ ಸದಸ್ಯರ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ 60 ಕೋಟಿಗಿಂತ ಹೆಚ್ಚು ಅನುದಾನ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಇವರ ಜೊತೆ ನಾವೆಲ್ಲರೂ ಇರಬೇಕು. ಅಭಿವೃದ್ಧಿಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅತಿ ಹೆಚ್ಚಿನ ಅನುದಾನವನ್ನ ನೀಡುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು. ಒಂದು ಕನಸಿದು ಎಲ್ಲೋ ಒಂದ್ ಕಡೆ ಇವತ್ತು ನನಸಾಗ್ತಾ ಇದೆ ಅಂದ್ರೆ ನೀವೆಲ್ಲರೂ ಭಾಗ್ಯಶಾಲಿಗಳು ಅಂತಾನೆ ಹೇಳ್ಬೇಕು. ಈ ಒಂದು ರೋಡ್ ಆಗ್ಲಿಕ್ಕೆ ನನ್ಗೆ ಅನಿಸ್ತದೆ, ನಾನು MLA ಆಗೋಕ್ಕಿಂತ ಪೂರ್ವದಲ್ಲಿ ಈ ಏರಿಯಾಕ್ಕೆ ಬಂದಿದ್ದೆ. ನಾವು ಪ್ರಚಾರದ ಒಂದು ಪ್ರಚಾರ ಅಂದ್ರೆ ನಮ್ಮ ಪ್ರಚಾರಕ್ಕೆ ಬಂದಾಗ MP ಅವರು ಇಲೆಕ್ಷನ್ ಬಂದಾಗ ನಾನೊಂದು ಮಾತು ಕೊಟ್ಟಿದ್ದೆ, ನಾವು ಗೊತ್ತಿಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆವಾಗ ನಾವು ಇವತ್ತು ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಯಾಕಂದ್ರೆ ನಿಜವಾಗ್ಲೂ ಅನಂತಕುಮಾರ್ ಸರ್ ಏನಿದಾರಲ್ಲ ಯಾರಿಗೂ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರ್ಬೇಕು ಅವ್ರು ಏನು ಅಂಬೋದು. ನನ್ಗೆ ವಿಚಿತ್ರ ಆಗ್ತಾ ಇದೆ. ನಾನು ಸುಮಾರು ನನ್ನ ಗ್ರಾಮ ಪಂಚಾಯತಿಯಿಂದ ಈಗ ತನಕ ಅವ್ರ ಜೊತೆಗೆ ಸುಮಾರು 18 ವರ್ಷ ಆಯ್ತು ನಾವು ಇದ್ಕೊಂಡು. ಆದ್ರೆ ಆವಾಗಿರ್ಬೇಕಾದ್ರೆ ಅಷ್ಟು ಟಚ್ ಅಲ್ಲಿ ಇರ್ಲಿಲ್ಲ. ಆದ್ರೆ ಅವ್ರು ಮಾಡುವಂತ ಕೆಲಸಗಳು ನಮ್ಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಇಡೀ ಕಾರವಾರದಲ್ಲಿ ಅವರು MP ಆಗೋದ್ರಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಯಾವತ್ತೂ ಕೂಡ ನಾನು ಇದು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಯಾವತ್ತೂ ಕೂಡ ಒಂದ್ ದಿವಸನೂ ಕೂಡ ಬಂದವರು ಉದ್ಘಾಟನೆಗೆ ಅಂತ ಯಾವುದೇ ಒಂದು ತಾನು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಅಥವಾ ಒಂದು ಕಟ್ಟಡಕ್ಕಾಗ್ಲಿ ಉದ್ಘಾಟನೆ ಮಾಡಿದ್ದಿಲ್ಲ. ಅವ್ರು ಬರುವುದೂ ಇಲ್ಲಾಗಿದ್ರು. ಒಂದು ಗ್ರಾಮದಲ್ಲಿ ಒಂದು ರಸ್ತೆ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ನಾನು ಸಹ ನನ್ನ ಅಧಿಕಾರದ ಅವಧಿಯಲ್ಲಿ 60 ಕೋಟಿಗಳಷ್ಟು ಅನುದಾನವನ್ನ ವಿವಿಧ ವಿಭಾಗಕ್ಕೆ ನೀಡಲು ಸಾಧ್ಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಹೇಳಿದರು. ಪೂರಕವಾದಂತಹ ಅನೇಕ ಅಂಶಗಳಲ್ಲಿ ರಸ್ತೆ ಮತ್ತು ಮೊದಲನೇದು ಅತ್ಯಂತ ಅವಶ್ಯಕತೆ ಇರುವಂತದ್ದು. ರಸ್ತೆ ಆದ ನಂತರ ಅಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ನಾವು ಕಾಣಬಹುದು. ಆ ನಿಟ್ಟಿನಲ್ಲಿ ಇವತ್ತು ಈ ರಸ್ತೆ ನಾವೆಲ್ಲ ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ನಾವೆಲ್ಲ ಅನೇಕ ರಸ್ತೆಗಳನ್ನ ನೋಡ್ತೀವಿ, ಆದ್ರೆ ಅತ್ಯಂತ ಒಳ್ಳೆಯ ಕ್ವಾಲಿಟಿ ಇರುವಂತದ್ದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಸನ್ಮಾನ್ಯ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಈ ಯೋಜನೆ ತಂದ್ರು. ನಾವು ಅನೇಕ ಹಳ್ಳಿಗಳಲ್ಲಿ ಇವತ್ತು ಆ ತರ ರಸ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಳ್ಳಿ
ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ ನಾಯಕ್ ಮಾತನಾಡಿ, ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರು ನಮ್ಮ ಗ್ರಾಮ ಪಂಚಾಯತ್ಗೆ ವಿಶೇಷ ಅನುದಾನ ನೀಡಿದ್ದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇಷ್ಟು ಮೊತ್ತದ ಅನುದಾನವನ್ನ ತಂದು ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಪ್ರದೇಶವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಲೋಕಸಭಾ ಸದಸ್ಯರು ಮತ್ತು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಿಗೆ ನಾವು ಆಭಾರಿಗಳಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸುಂಕಸಾಳ ಗ್ರಾಮ ಪಂಚಾಯತ್ ಪಿಡಿಒ ಗಿರೀಶ್ ನಾಯಕ್, ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಘು ಭಟ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಜಿಲ್ಲಾ ಮಾಧ್ಯಮ ವಕ್ತಾರ ನಾಗರಾಜ್ ನಾಯ್ಕ್, ಮಂಡಲದ ಅಧ್ಯಕ್ಷ ಸಂಜಯ್ ನಾಯ್ಕ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್, ಬಿಜೆಪಿ ಪ್ರಮುಖರಾದ ನಿತ್ಯಾನಂದ್ ಗಾಂವ್ಕರ್, ಭಾಸ್ಕರ್ ನಾರ್ವೇಕರ್, ಸುಂಕಸಾಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಉಮಾ ಸಿದ್ದಿ, ಡೋಂಗ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ನಾಯ್ಕ್, ತಹಶೀಲ್ದಾರ್ ಉದಯ್ ಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ವೈಎಚ್ ಇದ್ದಲಗಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಬಹುದಿನದ ಕನಸಾದ ಬಂದರು ಮತ್ತು ಏರ್ಪೋರ್ಟ್ ಕಾರವಾರ, ತದಡಿ, ಹೊನ್ನಾವರ, ಬೇಡಿಕೆರೆ ಬಂದರುಗಳಿಗೆ ಇದೀಗ ಒಂದು ಹೊಸ ರೂಪುರೇಷೆ ಸಿಕ್ಕಿದೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆ ಮುಂದಿನ ಶತಮಾನಗಳ ಕಾಲ ಅಭಿವೃದ್ಧಿ ಪಥಗಳತ್ತ ಸಾಗಲಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಅಭಿಪ್ರಾಯಪಟ್ಟರು. ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 3ರ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಡಿ 4.38 ಕಿಲೋಮೀಟರ್ ಉದ್ದದ 314.20 ಲಕ್ಷ ವೆಚ್ಚದ ಹುಣಸೆಮಕ್ಕಿಯಿಂದ ಮಚ್ಚಳ್ಳಿ ವಾಯ ಅಚಕನ್ನೆವರೆಗೆ ರಸ್ತೆ ನಿರ್ಮಾಣ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು. ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದಲೂ ಒಪ್ಪಿಗೆ ಸಿಕ್ಕಿದ್ದು ಹಣ ಕೂಡ ಬಿಡುಗಡೆಯಾಗಿದೆ. ಕಾಮಗಾರಿಯ ಪ್ರಕ್ರಿಯೆ ನಡೆದಿದೆ. ಬೇಲೆಕೇರಿಯಲ್ಲೂ ಕೂಡ ಬೈಪಾಸ್ ಕೆಲಸಗಳು ಪ್ರಾರಂಭವಾಗಿದೆ. ಇವೆಲ್ಲವೂ ಜಿಲ್ಲೆಯ ನಕ್ಷೆಯನ್ನ ಬದಲಾಯಿಸುವ ಕಾರ್ಯಕ್ರಮಗಳಾಗಿವೆ. ಜಿಲ್ಲೆಯ ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡುವಂತಹ ಕೆಲಸ ಈ ಬಂದರು ಹಾಗೂ ಏರ್ಪೋರ್ಟ್ಗಳಿಂದ ಸಾಧ್ಯವಾಗಲಿದೆ. ಜಿಲ್ಲೆಯ ಜನತೆ ಎನಿಸಿರದಂತಹ ಉದ್ಯೋಗದ ಅವಕಾಶಗಳು ಈ ಯೋಜನೆಯಿಂದ ತೆರೆದುಕೊಳ್ಳಲಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದ ವ್ಯಾಪಾರ ವಹಿವಾಟು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಲಿದೆ. ಕೆಲವಷ್ಟು ಕಡೆಗಳಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ವಿರೋಧ ವ್ಯಕ್ತವಾಗುವುದು ಸಹಜ. ಆದರೆ ಏನೇ ಆದರೂ ಸಹ ಮುಂದಿನ ಶತಮಾನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಪಥಗಳತ್ತ ಸಾಗಬೇಕೆಂದ್ರೆ ಸಣ್ಣಪುಟ್ಟ ಕಾಮಗಾರಿಯಿಂದ ಆಗೋದಿಲ್ಲ. ಈ ರೀತಿಯ ದೊಡ್ಡ ದೊಡ್ಡ ಯೋಜನೆಗಳಿಂದ ಮಾತ್ರ ಸಾಧ್ಯ. ಅದರಲ್ಲಿಯೂ ಸಹ ಆರ್ಥಿಕ ವ್ಯವಹಾರಕ್ಕೆ ಉತ್ತೇಜನ ನೀಡುವಂತ ಬಂದರು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಯೋಜನೆ, ಏರ್ಪೋರ್ಟ್ ಮತ್ತು ರೈಲ್ವೆ ಯೋಜನೆಗಳೇ ಅತ್ಯಂತ ಅನಿವಾರ್ಯವಾಗಿ ಆಗಬೇಕಾದ ಕೆಲಸಗಳಾಗಿವೆ ಎಂದರು. ತಾಂತ್ರಿಕವಾಗಿ ಇಲ್ಲಿ ಅವಶ್ಯಕತೆ ಇದೆ. ಇದನ್ನು ಸರ್ವೆ ಮುಖಾಂತರ ಮಾಹಿತಿಯನ್ನು ತರಿಸಿಕೊಂಡು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾವುದೇ ಪಾರ್ಟಿ MLA MP ಇದ್ದಾಗ ಅವ್ರ ಪಾರ್ಟಿ ಕಾರ್ಯಕರ್ತರು ಎಲ್ಲಿ ಹೇಳ್ತಾರೋ ಅಲ್ಲೇ ಹಾಕ್ತಕ್ಕಂಥದ್ದು, ಅಲ್ಲೇ ಗೋಲ್ಮಾಲ್ ಮಾಡ್ತಕ್ಕಂಥದ್ದು ಎಲ್ಲ ನಡೆಯುತ್ತೆ. ಇಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಅವ್ರು ಯಾರು ಏನೋ ನಮ್ಗೆ ಅದು ಯಾವುದು ಬೇಕಿಲ್ಲ. ಆದ್ರೆ ಎಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಅಲ್ಲಿ ಕೆಲಸ ಆಗಬೇಕು. ಇದು ನಮ್ಮ ಅಪೇಕ್ಷೆ. ಕೆಲಸ ಶುರುವಾಗಿದೆ. ತುಂಬಾ ಒಳ್ಳೆ ರಾಮಶ್ರೀ ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದೆ. ಸುಮಾರು 3,14 ಲಕ್ಷ ರೂಪಾಯಿದು ಕೆಲಸ ಇಲ್ಲಿ ನಡೆದಿದೆ. ಇನ್ನು ಅನೇಕ ಕೆಲಸಗಳು ಬಹುತೇಕ ಬರ್ಲಿಕ್ಕೆ ಪೆಂಡಿಂಗ್ ಇದೆ. ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಜಿಲ್ಲೆಯ ಮುಖ್ಯ ರಸ್ತೆಗಳಲ್ಲದೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಯೂ ಅಷ್ಟೇ ಮುಖ್ಯವಾಗಿ ಪರಿಗಣಿಸಿ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅದರಲ್ಲೂ ಕಾರವಾರ ಅಂಕೋಲಾ ಕ್ಷೇತ್ರದ ಹಿಂದುಳಿದ ಪ್ರದೇಶ ಹಾಗೂ ಅತಿ ಅವಶ್ಯ ಇರುವ ಸ್ಥಳದಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೇಕಾದ ನಕ್ಷೆಯನ್ನ ತಾವೇ ಇಟ್ಟುಕೊಂಡು ಅಧಿಕಾರಿಗಳ ಮೂಲಕ ಸರ್ವೆ ಮಾಡಿಸಿ ಈ ರೋಡ್ ನಿರ್ಮಾಣಕ್ಕೆ ಮೂಲ ಕಾರಣೀಕರ್ತರಾಗಿದ್ದಾರೆ. ಇನ್ನು ಎಲ್ಲಾದರೂ ಅತಿ ಅವಶ್ಯ ಇದ್ದ ರಸ್ತೆ ನಿರ್ಮಾಣ ಇದ್ದಲ್ಲಿ ಗಮನಕ್ಕೆ ತರುವಂತೆ ಹೇಳಿದ್ರು. ನನ್ಗೆ ಗೊತ್ತಿದೆ ಇವತ್ತು ಹಬ್ಬದ ವಾತಾವರಣ ಅಂತ ನೀವೆಲ್ಲರೂ ಏನ ಕೇಳ್ತಾ ಇದ್ದೀರಾ ಅನ್ನೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಸರಿ ಗೊತ್ತಿದೆ, ಇದು ನಾನು ಹೇಳುವುದಿಲ್ಲ. ಸರ್ ಈ ಒಂದು ವಿಷಯ ಎಲ್ಲೆಲ್ಲಿ ಕಾರವಾರ ಮತ್ತು ಅಂಕೋಲಾದಲ್ಲಿ ಹಿಂದುಳಿದ ಭಾಗ ಮತ್ತೆ ಅತಿ ಅವಶ್ಯಕತೆವಾಗಿರುವಂತಹ ಎಲ್ಲೆಲ್ಲಿ ರೋಡ್ಗಳಾಗಿಲ್ಲ, ಈ ತನಕನೂ ಜನ ಬಹಳ ಕಷ್ಟದಲ್ಲಿ ಇರುವಂತದನ್ನು ನೋಡ್ಕೊಂಡು ಅವ್ರ ಹತ್ರ ಮ್ಯಾಪ್ ಇದೆ, ಅವರು ನೋಡ್ಕೊಂಡು ಅಧಿಕಾರಿಗಳಿಗೆ ಕಳಿಸಿ ಸರ್ವೆ ಮಾಡಿಸಿ ಈ ಒಂದು ರೋಡ್ ಅನ್ನು ಹಾಕಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಮಾ ಗಣಪತಿ ಹತ್ರ ಇಷ್ಟೇ ಆಸೆ ಪಡ್ತೇನೆ, ಅವರ ಒಳ್ಳೇದಾಗಿ ಮುಂದೆ ನಮ್ಗೆ ಮತ್ತೆ ಮಿನಿಸ್ಟರ್ ಆಗಿ ಬಂದು ನಮ್ಮ ಒಂದು ರಾಜ್ಯವನ್ನೇ ಆಳ್ವಿಕೆ ಅಂತ ಮಾಡುವಂತದ್ದಾಗ್ಲಿ ಮುಂದಿನ ದಿವಸದಲ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ, ಅವರು ಮಾಡಿರುವಂತ ಅನೇಕ ಘನ ಕಾರ್ಯಗಳು ನಾವು ಇವತ್ತು ಬಾಯಿಂದ ಅವರ ಮುಖಸ್ತುತಿಗೆ ಹೇಳುವುದಲ್ಲ,
ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ನೀವು ಒಂದೇ ಮಾತಾಡ್ತಾರೆ ಮೇಡಮ್ ಸಾರಿ ಕರ್ಕೊಂಡ್ ಬನ್ನಿ ಅಂತ. ಅವರು ಬರುವುದಿಲ್ಲ ಆದ್ರೆ ಕಾಮಗಾರಿಗಳು ಆಗುದಿಲ್ಲ ಅಂತಲ್ಲ, ಅನೇಕ ಕೇಂದ್ರದ ಯೋಜನೆಗಳನ್ನ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅವರು ಬಹಳಷ್ಟು ಸಹಕಾರ ಅಲ್ಲಿಂದನೇ ಮಾಡ್ತಾ ಇದ್ದಾರೆ. ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಶಾ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮಾಜಿ ಶಾಸಕ ಗಂಗಾಧರ್ ಭಟ್, ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್, ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ, ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್, ಬಿಜೆಪಿ ಪ್ರಮುಖರಾದ ಮನೋಜ್ ಭಟ್, ರಾಜೇಶ್ ಸಿದ್ದರ್, ಕಿಶನ್ ಕಾಂಬ್ಳೆ, ಅಂಕೋಲಾ ಮಂಡಲಾಧ್ಯಕ್ಷ ಸಂಜೀವ್ ನಾಯ್ಕ್, ಗುತ್ತಿಗೆದಾರ ಶಿವಕುಮಾರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಇದ್ದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.